ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಹೋದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನು ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡ್ಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಆರೋಳ್ಳಿಯವ್ರು ಏನ್ ಮಾಡವ್ರೆ, ಬಿಡದಿಯವ್ರು ಏನ್ ಮಾಡವ್ರೆ, ರಾಮನಗರದವ್ರು ಅನ್ಯಾಯ ಏನ್ ಮಾಡವ್ರೆ, ಮಾಗಡಿಯವ್ರು ಅನ್ಯಾಯ ಏನ್ ಮಾಡವ್ರೆ. ಇಲ್ಲಿ ಯಾಕೆ ಮಲತಾಯಿ ಧೋರಣೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವ್ರಲ್ವಾ. ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು, ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡ್ಬೇಕು, ನಾವು ಕೊಡೋಣ. ಆದ್ರೆ ಈ ವಿಚಾರದಲ್ಲಿ ಇವತ್ತು ಬಹಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಮಗ್ ಗೊತ್ತಿದೆ ಸರ್ಕಾರ ದಪ್ಪ ಚರ್ಮದ ಸರ್ಕಾರ, ಅಷ್ಟು ಸುಲಭವಾಗಿ ಇವರು ಬಗ್ಗುವಂತವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರಲಿಲ್ಲ. ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ. ನೀವು ಅರ್ಧ ಎಕರೆ ಹೊಂಟೋಯ್ತದೆ, ಅದ್ ಯಾರೋ ಲಾಯರ್ ಕೊಡ್ಬೇಕು, ಇನ್ಯಾವುದಕ್ಕೂ ಕೊಡ್ಬೇಕು ಏನಿಲ್ಲ, ಪ್ರಾಜೆಕ್ಟ್ ಮೇಲೆ ಸ್ಟೇ ತಗೊಂಡ್ ಬರೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ. ಕಾಂಗ್ರೆಸ್ ಅವನೇನೇನೆ, ಡಿ ಕೆ ಶಿವಕುಮಾರ್ ಕಡೆ ಅವರೇನೇನೆ, ನಮ್ ಭೂಮಿ ನಮ್ ಬದುಕು ಪಕ್ಷ ಕಟ್ಕೊಂಡು ನನಗೇನ್ ಸರ್, ಬದುಕೆ ಹಾಳಾಗೋಗ್ಬೇಕಾರೆ ಯಾವ ಪಕ್ಷ ಕಟ್ಕೊಂಡು ನನಗೇನು? ಅಲ್ಲಿ ನಾವೇನು ವೈರಿ ಏನಲ್ಲ ಸರ್, ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಭಾರಿ ಆಸೆ ಪಟ್ಟವರು ನಾವೇನೇನೆ. ಆದ್ರೆ ಈ ತರ ಮಾಡ್ತಾರೆ, ರೈತರ ಕತ್ತನ್ನ ಕತ್ತರಿಸ್ತಾರೆ ಅಂತ ನಾವು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಈ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಾವು 2 ವರ್ಷದಿಂದ ಪ್ರತಿ ದಿನಾನು ರೈತರು ಅಲ್ಲಿ ಹೋಗಿ ಇದ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಕೆಲವ್ರು ಜಮೀನು ಇಲ್ದೇ ಹೋದವ್ರೆ ಪಾಪ ಜೀವನ ಮಾಡೋದು ಯಾವ ತರ ಮಾಡ್ತಾರೆ ಸರ್, ಕಣ್ಣಲ್ಲಿ ನೀರು ಬರ್ತದೆ ಊಹೆ ಮಾಡ್ಕೊಂಡ್ರೆ. ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ ನೋಡಿ ಸರ್. ಫುಲ್ ರೇಷ್ಮೆ ಇದೆ, ಏನ್ ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಎಲ್ಲ ರೈತರುಗಳು ಅವರವರ ಸ್ವಾಭಿಮಾನಕ್ಕೆ ಅವರು ಬದುಕ್ತಾ ಇದ್ದಾರೆ. ಯಾರನ್ನು ಯಾರ ಕೈ ಕಡೆನೂ ಏನಿಲ್ಲ. ಇವರು ಸುಮ್ಮನೆ ಅಧಿಕಾರ ಕೊಡಿ ಅಂತ ಕೇಳಿದ್ರು, ಪೆನ್ನು ಪೇಪರ್ ಕೊಡಿ ಅಂತ. ನಾವು ಎಲ್ಲ ಅವ್ರಿಗೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವು ಆಸೆ ಪಟ್ಟು ಹಾಕ್ತೋ. ಈ ತರ ಪೆನ್ನು ಪೇಪರ್ ನಮ್ಮ ಮನೆ ಬರಾನ ಇಲ್ಲಿ ಈ ಪಂಚಾಯತಿ ರೈತರುಗಳನ್ನ ಸರ್ವನಾಶ ಮಾಡ್ತಾರೆ ಅಂತ ನಾವು ಇತಿಹಾಸದಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅವರು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಇದರಲ್ಲಿ ಕ್ಷೇತ್ರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದಾರೋ ಅವ್ರಿಗೆಲ್ಲ ನೋಟ್ ಮಾಡಿಸ್ತಾವ್ರೆ. ಏನು ಸಣ್ಣ ಮಾತು ಬರಂಗಿಲ್ಲ, ತಗೊಂಡೋಗಿ ಆಗ್ಲೇನೆ ಜೈಲಿಗೆ ಹಾಕ್ತಾವ್ರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿ ನಿನ್ನೆನೆ ಪತ್ರ ಬರ್ದಿದ್ದೀನಿ ನಾನು, ನಿನ್ನೆನೆ ಬರ್ದಿದ್ದೇನೆ ಅವರಿಗೆ. ಈ ತರ ನೇರವಾಗಿ ಮಾತಾಡಿದ ಮೇಲೆ ನೀವೇ ಬಿಲ್ ಕೂಡ ಪಾಸ್ ಮಾಡಿದ್ದೀರಲ್ಲ. ಯಾರು ತಪ್ಪುಗಳನ್ನ ಬಿತ್ತರಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದ್ರಲ್ಲಿ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ನಡ್ಕೊಳ್ತಾರೆ, ಅವ್ರಿಗೆಲ್ಲರನ್ನು ಶಿಕ್ಷಿಸ್ಬೇಕು ಅಂತ ಮಾಡಿದಿರಲ್ಲ. ಎಲ್ಲಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ನಿಮ್ಗೆ ಆ ಗಟ್ಸ್ ಇದೆ ಅಂತಂದ್ರೆ RSS ಬಗ್ಗೆ ಮಾತಾಡೋದು ಬಿಡಿ, ಮೊದಲು ಇದನ್ನ ಮಾಡಿ. ಮೊದಲು ನಿಮ್ಗೇನಾದ್ರೂ ತಾಕತ್ತಿದ್ರೆ ಆ ಶಾಸಕನನ್ನ ಜೈಲಿಗೆ ಕಳಿಸಿ, ಆಮೇಲೆ ಬೇರೆಯವ್ರ ಮೇಲೆ ಕೇಸ್ಗಳಾಕಿ. ಬರೀ ನಿಮ್ಮನ್ನ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕಲ್ಲ ಒಂದ್ ಮಂತ್ರಿ ಮಾಡೋದು. ನ್ಯಾಯ ಇರ್ತಕ್ಕಂಥದ್ದು, ಸಂವಿಧಾನ ಇರ್ತಕ್ಕಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರನ್ನು ಶಿಕ್ಷಿಸಬೇಕು. ಆ ಕೆಲಸ ಮಾಡಕ್ಕೆ ಸರ್ಕಾರ ಇರೋದು. ಇದನ್ನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೃಹ ಮಂತ್ರಿ ಆಗಿ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ ತಕ್ಷಣ ಎಲ್ಗೂ ನೋಂದಣಿ ಆಗಲ್ಲ. RSS ಇವತ್ತು ಹುಟ್ಟಿಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೂ ಹುಟ್ಟಿದೆ. 100 ವರ್ಷ ಆಗೋಯ್ತು ಈಗಾಗ್ಲೇ. ಇವರಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೆ ಹುಟ್ಟಿರೋದು ಅದು. ಆವತ್ತು ನೋಂದಣಿ ಮಾಡ್ಬೇಕಂತ ಆವತ್ತೂ ಇರಲಿಲ್ಲ, ಇವತ್ತಿಗೂ ಕೂಡ ನೋಂದಣಿ ಮಾಡಬೇಕು ಸಂಘಗಳು ಅಂತ ಏನಿಲ್ಲ. ನಿಮ್ಮಲ್ಲಿ ಏನಾದ್ರೂ ಕೈ ಚಾಚಿ ಬಂದು ಅಪ್ಪ ಏನಾದ್ರೂ ಕೊಡಿ, ನಮಗೇನು ಗತಿ ಇಲ್ಲ, ಸಹಾಯ ಮಾಡಿ ಅನ್ನಂಗಿದ್ರೆ ಅದು ನೋಂದಣಿಯಾಗಿರ್ಬೇಕು. ಅವರು ನಿಮ್ಮನ್ನ ಯಾರು ಕೇಳಾರಿಲ್ಲಲ್ಲ. ಆಮೇಲೆ ಸ್ವಯಂ ಸೇವಕ್ ಸಂಘದ ಅಂದ್ರೆ ಒಬ್ಬನ ವೈಯಕ್ತಿಕ ವಿಚಾರ. ಅದು ವೈಯಕ್ತಿಕವಾಗಿ ಒಂದು ಸಂಘಟನೆ, ಅವನು ಅಲ್ಲಿ ಸದಸ್ಯತ್ವನೇ ಇಲ್ಲ, ಸದಸ್ಯ ಆಗೇ ಇರಲ್ಲ ಅವನು ಸ್ವಯಂ ಇಚ್ಛೆಯಿಂದ ಮಾಡ್ತಕ್ಕಂಥ ಸೇವೆಗೆ ನೋಂದಣಿಯ ಅವಶ್ಯಕತೆ ಇಲ್ಲ. RSS ಬ್ಯಾನ್ ಮಾಡಿದಾಗ ನೆಹರು ಅವ್ರು ಕಾಲು ಹಿಡ್ಕೊಂಡ್ಬಿಟ್ರು ಸರ್ದಾರ್ ಪಟೇಲ್ ಅಂತ ಹೇಳಿ ಕೂಡ ಟೀಕೆ ಮಾಡಿದ್ರು.
ಸರ್ದಾರ್ ಪಟೇಲ್ ಅವರು ನೆಹರು ಅವ್ರ ಕಾಲಿಡ್ಕೊಂಡ್ರಂತ. ಅಲ್ಲ ಇವರು ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕರ್ಗೆ ಅವ್ರು ಯಾರಿಗಾದ್ರೂ ಹಿಡ್ಕೋಬಹುದು. ಅವ್ರು ಇವತ್ತಿಗೂ ರಾಹುಲ್ ಗಾಂಧಿ ಕಾಲಿಡ್ಕೊಂಡು, ಸೋನಿಯಾ ಗಾಂಧಿ ಕಾಲಿಡ್ಕೊಂಡು ತಾನೇ ಆಗ್ತಾ ಇರೋದು. ನಿನ್ನೆ ನೋಡಿ ಅವ್ರ ತಂದೆಯವರು. ಆಮೇಲೆ ನೋಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು ನೋಡ್ರಿ, ಅರೆ AICC ಅಧ್ಯಕ್ಷರವರು, ಆದ್ರೆ ಮುಜೆ ಬನಾನೆ ವಾಲ ಇದರ್ ಬೈಟಾಯ್ ಅಂತ ತೋರಿಸ್ತಾರ ಅವರು. ಅಂದ್ರೆ ಇವ್ರಿಗೆ ಸ್ವಂತ ಶಕ್ತಿ ಇಲ್ಲ. ಇವ್ರಿಗೆ ಏನೇ ಆದ್ರೂ ಸೋನಿಯಾ ಗಾಂಧಿ ಅವರ ಇದರಿಂದ ಆಗಿರೋದು. ಇದು ಗುಲಾಮಗಿರಿ, ಕಾಂಗ್ರೆಸ್ನ ಗುಲಾಮಗಿರಿ. ಗುಲಾಮರಾಗಿ ಬೆಳೆದಿರೋದು ಅವರು ಹೊರತು ಬೇರೆ ಏನೂ ಅಲ್ಲ. ಆದ್ರಿಂದ ಅವ್ರು ಯಾರ್ದಾದ್ರೂ ಖಾಲಿ ಇರ್ದಿರ್ಬೋದು. ಯಾವ ಸ್ವಯಂ ಸೇವಕನು ಸ್ವಾಭಿಮಾನಿ ಇರ್ತಾನೆ, ದೇಶ ಕಟ್ಟುವ ಕೆಲಸದಲ್ಲಿ ಇರ್ತಾನೆ, ದೇಶ ಮೊದಲು ಅಂತಾನೆ, ದೇಶಭಕ್ತನಾಗಿ ಕೆಲಸ ಮಾಡ್ತಾನೆ, ಅವನು ಭಾರತ ಮಾತೆಯ ಕಾಲಿಡಿತಾನೆ ಹೊರತು ಸೋನಿಯಾ ಗಾಂಧಿ